ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದಿದ್ದು, ಈ ವಾರದ ಕ್ಯಾಪ್ಟನ್ ಬಂದು ಆಲ್ರೆಡಿ ಒಬ್ಬರು ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ. ಅದು ಯಾರೆಂದರೆ ರಾಶಿಕಾರ್ ಅವರು. ಹೌದು, ಈ ವಾರ ಫನ್ ಟಾಸ್ಕ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ರು. ಆ ಫನ್ ಟಾಸ್ಕಲ್ಲೂ ಕೂಡ ರಾಶಿಕಾರ್ ಅವರು ಗೆದ್ದಿದ್ದಾರೆ. ಆ ಫನ್ ಟಾಸ್ಕಲ್ಲೂ ಕೂಡ ಈಗ ರಜತ್, ಚೈತ್ರ, ಅಶ್ವಿನಿ ಅವರ ನಡುವೆ ಜಗಳ ಆಗಿದೆ ಅಂತಲೇ ಹೇಳ್ಬೋದು. ಈಗ 5 ಜನ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿರ್ತಾರೆ. ಗಿಲ್ಲಿ ಅವರು ಒಡೆಯೋದಿರುತ್ತೆ ಬೇರೆಯವ್ರಿಗೆಲ್ಲ, ಅಂದರೆ ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಬೇರೆಯವರೆಲ್ಲ ಕಾಲ್ಗೆ ಟಾಯ್ಸ್ ಕಟ್ಕೊಂಡಿರ್ತಾರೆ. ಅವ್ರು ಸ್ವಲ್ಪ ನಡೆದ್ರೂ ಕೂಡ ಸೌಂಡ್ ಬರುತ್ತೆ. ಅವ್ರ ಸೌಂಡ್ ಬಂದಿದ್ದು ನೋಡಿ ಇವರೆಲ್ಲ ಒಂದು ಬೆಂಡ್ ಥರ ಕೊಟ್ಟಿರ್ತಾರೆ, ಅದರಲ್ಲಿ ಹೊಡಿಬೇಕಾಗುತ್ತೆ ಅವ್ರು ಇಲ್ಲೇ ಇದ್ದಾರೆ ಅಂತ. ಸೊ ಇದರಿಂದ ರಜತ್ ರವರು ಗಿಲ್ಲಿ ಹಾಗೂ ಕಾವ್ಯ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಶ್ವಿನಿ ಅವರು ಹಂಗೆಲ್ಲ ಹೇಳ್ಕೊಡಂಗಿಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟೇ ಇಲ್ಲ, ಅವ್ರಿಗೆ ಹೆಂಗೆ ನೀವೆಲ್ಲ ಹೇಳ್ಕೊಡ್ತೀರಿ, ಅದು ಕ್ಯಾಪ್ಟನ್ಸಿ ಟಾಸ್ಕ್ ಹಂಗೆಲ್ಲ ಆಡೋ ಹಂಗಿಲ್ಲ ಅಂದ್ಬಿಟ್ಟು ಕೇಳಿದ್ದಾರೆ ಚೈತ್ರರವ್ರಿಗೆ. ನೀನು ಉಸ್ತುವಾರಿಯಾಗಿ ನೀನು ಹೆಂಗೆ ಅವ್ರಿಗೆಲ್ಲ ಹೇಳ್ಕೊಡಕ್ಕೆ ಬಿಡ್ತಿದ್ಯಾ ಅಂತ. ಸೊ ಇದರಿಂದ ಚೈತ್ರ ಅವ್ರು, ನಾನು ಉಸ್ತುವಾರಿ ನಾನು ಹೆಂಗೆ ನಡ್ಸ್ಕೊಡ್ಬೇಕಂತ ನನಗೆ ಗೊತ್ತಿದೆ, ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ರಜತ್ ರವರು ಕೂಡ ನಿಂಗೊಂದು ಫನ್ ಟಾಸ್ಕ್ ಆಡೋಕ್ಕೂ ಯೋಗ್ಯತೆ ಇಲ್ಲ ಅಂತ ಅಶ್ವಿನಿ ಅವ್ರಿಗೆಲ್ಲ ಬೈದಿದ್ದಾರೆ. ಇದರಿಂದ ನಿಜವಾಗ್ಲೂ ಇಲ್ಲಿ ರಜತ್ ರವರಿಗೆ ಶನಿವಾರ ಅಂತೂ ತುಂಬ ಎಫೆಕ್ಟ್ ಬೀಳುತ್ತೆ ಅಂತಲೇ ಹೇಳ್ಬೋದು. ಸುದೀಪ್ ಅವ್ರ ಕೈಲಿಂದ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ ರಜತ್ ರವರಿಗೆ. ಯಾಕಂದರೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅಶ್ವಿನಿ ಅವ್ರ ಬಗ್ಗೆ. ಈ ವಾರ ಮುದ್ಕಿ ಅಂತೆ, ಕಚಡ ಅಂತೆ, ಹೋಗೇಲಿ ಅಂತೆ, ಈ ಥರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದಕ್ಕೋಸ್ಕರನಾದರೂ ರಜತ್ ರವರಿಗೆ ಕ್ಲಾಸ್ ಇದ್ದೇ ಇರುತ್ತೆ. ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ರಜತ್ ರವರು ಅವ್ರಿಬ್ರಿಗೆ ಮಾತ್ರ ಹೇಳ್ಕೊಟ್ರು ಅಥವಾ ಅಶ್ವಿನಿ ಅವ್ರಿಗೆ ಯಾರು ಹೇಳ್ಕೊಡ್ಲೇ ಇಲ್ವಾ ಅಂತ ಗೊತ್ತಾಗುತ್ತೆ ಎಪಿಸೋಡ್ ನೋಡಿದ್ಮೇಲೆ. ಒಟ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಷ್ಟು ಜಗಳ ಆಗಿದೆ ಅಂತ ಮಾತ್ರ ಹೇಳ್ಬೋದು. ಇನ್ನು ವಾರದ ಉತ್ತಮ ಕಳಪೆ ಅಂತ ಬಂದರೆ, ಕಳಪೆ ಬಂದು ರಜತ್ ರವರಿಗೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಮನೆ ಮಂದಿ ಎಲ್ಲ ರಜತ್ ರವರಿಗೆ ಕಳಪೆ ಕೊಟ್ಟಿದ್ದಾರೆ. ರೀಸನ್ ಇಷ್ಟೇ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮಾತಿನಲ್ಲಿ ಹಿಡಿತಾ ಇಲ್ಲ ಅನ್ನೋ ರೀತಿ ಎಲ್ಲರೂ ಕೂಡ ರಜತ್ ರವರಿಗೆ ಕಳಪೆ ಕೊಟ್ಟಿದ್ದಾರೆ. ಇನ್ನು ಉತ್ತಮ ಬಂದು 3-4 ಜನಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಂದರೆ ಗಿಲ್ಲಿ, ಕಾವ್ಯ, ಮಾಳು, ಈ ಥರ ಎಲ್ಲರೂ ಒಂದು ಇಬ್ಬರು ಓಟು, ಅವ್ರಿಗೆ 3 ಜನ ಇವ್ರಿಗೆ ಓಟು, ಈ ಥರ ಆಗಿದ್ದಾರೆ. ಒಟ್ಟಿನಲ್ಲಿ ಜಾಸ್ತಿ ಓಟು ಬಂದಿರೋದು ಕಾವ್ಯಗೆ. ಈ ವಾರದ ಉತ್ತಮ ಬಂದು ಕಾವ್ಯ, ಕಳಪೆ ಬಂದು ರಜತ್ ರವರಿಗೆ ಸಿಕ್ಕಿದೆ. ನನ್ನ ಪ್ರಕಾರ ಈ ವಾರದ ಕಳಪೆ ಅಂತ ಯಾರು ಇದ್ರೆ ಅದು 100% ಬಿಗ್ ಬಾಸ್ ರವರೇ. ಏಕೆಂದರೆ ರೀಸನ್ ಇಷ್ಟೇ, ಅಲ್ಲ ವಿಲನ್ ಮತ್ತು ಗೋಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿಬಿಟ್ಟು ಈ ಥರ ಕೆಟ್ಟದಾಗಿ ಟಾಸ್ಕ್ ಕೊಟ್ಟಿದ್ರು. ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ. ವಾರ ಪೂರ್ತಿ ಒಂಚೂರು ಚೆನ್ನಾಗೇ ಇರಲಿಲ್ಲ ಅಂತ ಹೇಳ್ಬೋದು. ಒಂಚೂರು ಇಂಟ್ರೆಸ್ಟೇ ಇರಲಿಲ್ಲ ಎಪಿಸೋಡ್ಗಳ ಮೇಲೆ. ನಾಮಿನೇಷನ್ ಎಪಿಸೋಡ್ ಒಂದೇ ಇಂಟ್ರೆಸ್ಟಿಂಗ್ ಆಗಿದ್ದು, ಇನ್ನು ಮಿಕ್ಕಿದ ಎಪಿಸೋಡ್ಗಳೆಲ್ಲ ಬೋರಿಂಗ್ ಆಗಿತ್ತು ಎಪಿಸೋಡ್ ಫುಲ್ಲು. ನನ್ನ ಪ್ರಕಾರ ಈ ವಾರ ಉತ್ತಮನೂ ಯಾರು ಅನಿಸಲಿಲ್ಲ ಈ ಬಿಗ್ ಬಾಸ್ ಮನೇಲಿ, ಕಳಪೆ ಅಂತ ಕೂಡ ಯಾರು ಅನಿಸಲಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಕಳಪೆ ಆಟನೇ ಆಟ ಆಡಿರೋದು ಈ ವಾರ. ಯಾರು ಅಷ್ಟು ಉತ್ತಮ ಅಂತ ಯಾರು ಕೊಟ್ಟೇ ಇಲ್ಲ. ಅದು ಅಲ್ಲದೆ ಈ ವಾರ ನೋ ಎಲಿಮಿನೇಷನ್ ವೀಕು. ತಮ್ಮ ಮನೆ ಮಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ವಾರ ನೋ ಎಲಿಮಿನೇಷನ್ ವೀಕ್ ಅಂತಲೇ ಇಟ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ಪಂದನನ ಕೊನೆವರೆಗೂ ತಗೊಂಡು ಹೋಗೇ ಹೋಗ್ತಾರೆ. ಕೊನೆವರೆಗೂ ಅಂದರೆ ಪೇರೆಂಟ್ಸ್ ಇದಿರುತ್ತೆ ನೋಡಿ, ಫ್ಯಾಮಿಲಿ ರೌಂಡ್, ಅಲ್ಲಿವರೆಗಂತೂ ಕರ್ಕೊಂಡು ಹೋಗೇ ಹೋಗ್ತಾರೆ ಸ್ಪಂದನನ. ಈ ವಾರ ಚೈತ್ರ ಹಾಗೂ ರಜತ್ ರವರು ವೈಲ್ಡ್ ಕಾರ್ಡ್ ಅಲ್ಲ ಅಂತ ಮನೆ ಮಂದಿಗೆಲ್ಲ ಗೊತ್ತಾಗುತ್ತೆ. ಅಂದರೆ ಶನಿವಾರನೇ ರಜತ್ ಹಾಗೂ ಚೈತ್ರರವರು ಇಬ್ಬರು ಕೂಡ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ನನಗನ್ಸಿದ್ದೇನು ಗೊತ್ತಾ, ಚೈತ್ರರವರನ್ನ ಕಳಿಸ್ಬಿಟ್ಟು ರಜತ್ ರವರನ್ನ ಮನೇಲಿ ಇಟ್ಕೋಬೇಕು. ಯಾಕಂದರೆ ರಜತ್ ಎಲ್ಲರಿಗೂ ಒಂಥರ ಟಾಂಗ್ ಕೊಡ್ತಾರೆ, ಚೆನ್ನಾಗಿ ಎಲ್ಲರ ಹತ್ರನೂ ಮಾತಾಡ್ತಾರೆ. ಬೇರೆ ಗಂಡ್ಮಕ್ಳು ಯಾರು ಅಷ್ಟು ಚೆನ್ನಾಗಿ ಮಾತಾಡಲ್ಲ. ಗಿಲ್ಲಿನ ಬಿಟ್ಟರೆ ಎಲ್ಲರೂ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಇವರೆಲ್ಲರೂ ಸೇಫ್ ಗೇಮು ಮುರಿತಾ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನಾರು ರಜತ್ ರವರು ಇನ್ನೂ 1-2 ವಾರ ಮನೇಲಿ ಇರಬೇಕು ಅಂತ ನನಗನ್ನಿಸ್ತಿದೆ. ನಿಮ್ಮ ಪ್ರಕಾರ ರಜತ್ ಹಾಗೂ ಚೈತ್ರರವರು ಮನೇಲೇ ಇರಬೇಕಾ ಅಥವಾ ಹೋಗ್ಬೇಕಾ ಅಂತ ಕಮೆಂಟ್ ಬಾಕ್ಸು ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಪ್ರಕಾರ ಈ ವಾರ ಉತ್ತಮ ಯಾರು ಅಂತ ಕೂಡ ಕಮೆಂಟ್ ಮಾಡಿ. ನನ್ನ ಪ್ರಕಾರ 100% ಈ ವಾರ ಕಳಪೆ. ಉತ್ತಮ ಯಾರಾದರೂ ಆಗಲಿ, ಅದು ನನಗೆ ಬೇಡದಿರೋ ವಿಷಯ. ಬಟ್ ಕಳಪೆ ಅಂತ ಬಂದರೆ 100% ಬಿಗ್ ಬಾಸ್ ರವರು. ನಿಮಗೆ ಈ ವಾರದ ಎಪಿಸೋಡ್ಗಳು ಹೇಗಿದ್ದು ಅಂತ ಕಮೆಂಟ್ ಮಾಡಿ ಗೈಸ್. ಏಕೆಂದರೆ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ನಿಜವಾಗ್ಲೂ 10th ಸೀಸನಲ್ಲಿ ಇದಾಗಿತ್ತು ನೋಡಿ, ಏಂಜಲ್ ಮತ್ತು ವಿಲನ್, ಅದೇ ಚೆನ್ನಾಗಿತ್ತು. ಆ ಕಾನ್ಸೆಪ್ಟೇ ಚೆನ್ನಾಗಿತ್ತು. ಈಗೇನೋ ಹೊಸ್ದಾಗಿ ಮಾಡೋಣ ಅಂತ ಹೋಗಿದ್ದಾರೆ ಕಾನ್ಸೆಪ್ಟು. ಡಬ್ಬಾ ಥರ ಇತ್ತು ಈ ಕಾನ್ಸೆಪ್ಟು. ನಿಜವಾಗ್ಲೂ ಯಾರಿಗೂ ಇಷ್ಟ ಆಗಲಿಲ್ಲ. ಇಂಟ್ರೆಸ್ಟ್ ಅನ್ನೋದೇ ಇರಲಿ. ಯಾರು ವಿಲನ್ಗಳ ಥರ ನಡ್ಕೊಳ್ಳೂ ಇಲ್ಲ ಅಲ್ಲಿ, ಯಾರು ಗೋಸ್ಟ್ ಥರ ನಡ್ಕೊಳ್ಳೂ ಇಲ್ಲ. ಡಬ್ಬಾ ಥರ ಇತ್ತು ಕಾನ್ಸೆಪ್ಟು. ನೀವು ಯೋಚನೆ ಮಾಡಿ, ಈ ವಾರ ಎಲ್ಲರೂ ಕೂಡ ಸ್ಪಂದನ ಹೋಗೇ ಹೋಗ್ತಾಳೆ ಮನೆಗೆ ಅಂತ ಅಂದ್ಕೊಂಡಿದ್ರು. ಬಟ್ ಇದ್ದಕ್ಕಿದ್ದಂಗೆ ನೋ ಎಲಿಮಿನೇಷನ್ ವೀಕ್ ಇಟ್ಬಿಟ್ರು. ವೋಟಿಂಗ್ ಲೈನ್ಸೇ ಓಪನ್ ಮಾಡಿಲ್ಲ. ಈ ಬಿಗ್ ಬಾಸ್ ಅವ್ರು ಏನು ಆಟ ಆಡ್ತಾರೆ ಅಂದರೆ, ಅಂಥ ಸಂಪತ್ತಿಗೆ ನಾಮಿನೇಷನ್ ಏನಕ್ಕೆ ಇಡಬೇಕು? ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಹೊಡೆದಾಡ್ಕೊಂಡು ಸಾಯ್ತಾವ್ರೆ ನಾಮಿನೇಷನ್ ಅಂತ ಬಟ್ಕೊಂಡು. ಇವರು ನಾಮಿನೇಷನ್ ನೋ ಎಲಿಮಿನೇಷನ್ ವೀಕ್ ಇಟ್ಟಿದ್ದಾರೆ.
ನನ್ನ ಪ್ರಕಾರ ಈ ವಾರ ಕಿಚ್ಚ ಸುದೀಪ್ ಸರು ಯಾರ್ಯಾರು ಕ್ಲಾಸ್ ತಗೋತಾರೆ ಅಂದರೆ ಅಶ್ವಿನಿ, ಧ್ರುವಂತ್, ರಜತ್ಗೆ ಮೇಯ್ನ್ ತಗೊಳ್ತಾರೆ ಕ್ಲಾಸು. ಅದೇ ರೀತಿ ಇನ್ನು ಯಾರ್ಯಾರು ಇದ್ದಾರೆ, ಚೈತ್ರರ್ಗೂ ಕ್ಲಾಸ್ ತಗೋತಾರೆ. ಇನ್ನೂ ತುಂಬ ಜನ ಇದ್ದಾರೆ ಕ್ಲಾಸ್ ತಗೊಳ್ಳೋರು. ನಿಮ್ಗೆ ಯಾರ್ಯಾರು ಕ್ಲಾಸ್ ತಗೋಬೇಕು ಬಿಗ್ ಬಾಸ್ರವರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.